ನನ್ನ ಹೆಸರು ಸುಮಾ NP ಅಂತ ಹೇಳಿ ಈ ಬೈನಾಕ್ನಳ್ಳಿ ಪ್ರಸ್ತುತ ಬೈನಾಕ್ನಳ್ಳಿ ಶಾಲೆನ ಆಯ್ಕೆ ಮಾಡಿಕೊಂಡು ಮೊದಲು ಈ ಶಾಲೆಗೆ ಬಂದಾಗ ನೋಡಿದಂತಹ ಸಂದರ್ಭದಲ್ಲಿ ಸ್ವಲ್ಪ ಮಕ್ಕಳಲ್ಲಿ ಶಿಸ್ತು ಕಡಿಮೆ ಇತ್ತು ಸರ್. ಆದರೆ ಅವರಿಗೆ ಕೆಲವೊಮ್ಮೆ ಅವರು ಇದ್ದಂಥ ವಾತಾವರಣ ಇದ್ದಿರ್ಬೋದು ಅಥವಾ ಅವ್ರು ಬೆಳೆದು ಬಂದ ವಾತಾವರಣ ಇದ್ದಿರ್ಬೋದು, ಅದು ಕೂಡ ಕಾರಣ ಆಗಿರುತ್ತೆ ಅಂದ್ಕೊಂಡೆ. ಎಕ್ಸಲೆಂಟು ಮಕ್ಕಳಿಗೆ ಕಲಿಸ್ಬೇಕು ಅನ್ನೋದು ಅಂತಂದರೆ ನನಗೆ ಈಗ ಏನು ಲೈವ್ ಕ್ಲಾಸಸ್ ಬರ್ತಾಯಿದೆ, ವರ್ಚುವಲ್ ಕ್ಲಾಸಸ್ ಬರ್ತಾಯಿದೆ, ಅದು ತುಂಬಾ ಉಪಯೋಗ ಆಗ್ತಾಯಿದೆ ಮಕ್ಕಳಿಗೆ. ಮಕ್ಕಳಲ್ಲಿ ತುಂಬಾ ಆಸಕ್ತಿ ಇದೆ, ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ. ನೀವು ಕೊಡ್ತಾ ಇರೋ ಏನು ಅದು ವರ್ಚುವಲ್ ಕ್ಲಾಸಸ್ ನಡೀತಾ ಇದೆ, ಮಕ್ಕಳಲ್ಲಿ ಇನ್ನೂ ಹೆಚ್ಚು ಕಲಿಬೇಕು ಅನ್ನೋದೊಂದು ಆಸಕ್ತಿಯನ್ನು ಮೂಡಿಸ್ತಾ ಇದೆ. ಪ್ರೈಮರಿ ಲೆವೆಲಿಂದ ಹೈಸ್ಕೂಲ್ ಲೆವೆಲಿಗೆ ಬಂದಾಗ ಕೆಲವೊಂದು ಬೇಸಿಕ್ ಕಾನ್ಸೆಪ್ಟು ಮಕ್ಕಳಲ್ಲಿ ಇಲ್ಲ ಸರ್. ನಾವು ನೋಡಿದ ಹಾಗೆ ತುಂಬಾ ಬೇಸಿಕ್ ಅಂದರೆ ಬೇಸಿಕ್ ಅಂತೂ ಇಲ್ಲ. ಸೊ ಇಲ್ಲಿಗೆ ಬಂದಾಗ ನಾವು ಬೇಸಿಕನ್ನು ಹಾಕಬೇಕು. ಆ ಬೇಸಿಕನ್ನು ಕಲಿಯೋದು ನಾವು ಹಾಕ್ತಾಯಿದ್ದೀವಿ. ಅದೇ ಥರ ಈ ವರ್ಚುವಲ್ ಕ್ಲಾಸಲ್ಲೂ ಸಹ ಬೇಸಿಕ್ನ ಕಾನ್ಸೆಪ್ಟ್ಸ್ ಏನಿದೆ ಅವನ್ನೆಲ್ಲ ಚೆನ್ನಾಗೇ ಇದು ಮಾಡ್ತಾಯಿದ್ದಾರೆ. ಹೀಗೆ ಈ ಹಿಂದೆ ನಡೆದಂತಹ SSLC ಪರೀಕ್ಷೆಗಳಲ್ಲಿ ಮಕ್ಕಳ ಹೆಚ್ಚು ಅಂಕಗಳು ತಗೊಳ್ಳೋದು ತುಂಬಾ ಕಡಿಮೆ ಇತ್ತು ಸರ್. ಯಾವಾಗ ಈಗ ವರ್ಚುವಲ್ ಕ್ಲಾಸಸ್ಸು ಅಂತ ನಾವು ಇಂಟ್ರಡ್ಯೂಸ್ ಮಾಡಿದ್ವಿ, ಆಗ ಮಕ್ಕಳ ಸ್ಕೋರ್ಗಳು ಏನಾಗ್ತಾಯಿದೆ ತುಂಬಾ ಜಾಸ್ತಿ ಬಂದಿದೆ ಸರ್. ಅಂದರೆ ನಾವೇನು ಸೌಲಭ್ಯಗಳನ್ನು ಕೊಡ್ತಿದ್ದೀವಿ ಆ ಸೌಲಭ್ಯಗಳನ್ನು ಮಕ್ಕಳು ಅತ್ಯುತ್ತಮವಾಗಿ ಸದುಪಯೋಗ ಮಾಡ್ಕೊತಿದ್ದಾರೆ ಅಂತ ಹೇಳ್ಬೋದು ಸರ್. ಒಟ್ಟಾರೆಯಾಗಿ ನಾನು ವರ್ಚುವಲ್ ಕ್ಲಾಸಸ್ ಬಗ್ಗೆ ಹೇಳೋದಾದರೆ ಸರ್, ಈ ವರ್ಚುವಲ್ ಕ್ಲಾಸಸ್ಸಲ್ಲಿ ಏನಾಗ್ತಾ ಇದೆ ಅಂದರೆ ಮಕ್ಕಳಲ್ಲಿ ವೀಡಿಯೋಸು ಬರ್ತಾ ಇರುತ್ತೆ, ವರ್ಕಿಂಗ್ ಮಾಡೆಲ್ಸು ಇರ್ಬೋದು, ಪ್ರತಿಯೊಂದೂ ಸಹ ಅವರು ತೋರಿಸೋದ್ರಿಂದ ಕ್ಲಾಸಸ್ಸಲ್ಲಿ ಮಕ್ಕಳು ಕಾನ್ಸೆಪ್ಟನ್ನು ತುಂಬ ಡೆಪ್ತಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ತುಂಬಾ ಇದೆ ಸರ್. ಮತ್ತು ಇವಾಗೇನು ಕೊಡ್ತಾ ಇದ್ದಾರೆ ವರ್ಚುವಲ್ ಕ್ಲಾಸಸ್ಸಿಂದ ಮಕ್ಕಳಿಗೆ ತುಂಬಾ ಉಪಯೋಗ ಆಗಿದೆ. ಮಕ್ಕಳು ಅದನ್ನು ಸದುಪಯೋಗನೂ ಪಡಿಸ್ಕೊತಾ ಇದ್ದಾರೆ. ಮಕ್ಕಳಿಗೆ ಹೆಚ್ಚಿನ ಅಭ್ಯಾಸಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಅಂದರೆ ಅದನ್ನು ಮಕ್ಕಳು ಸಹ ಅಷ್ಟೇ ಉಪಯುಕ್ತವಾಗಿ ಉಪಯೋಗಿಸ್ಕೊಂಡ್ರೆ ಇನ್ನೂ ಉತ್ತಮ ಅಂಕ ಗಳಿಸ್ಕೊಳ್ಳೋಕ್ಕೆ ಉಪಕಾರಿ ಅಂತ ನಾನು ಇಷ್ಟಪಡ್ತೀನಿ ಸರ್.